ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಶುಕ ಉವಾಚ. ವಿಜ್ಞಾತಾರ್ಥೋಪಿ ಗೋವಿಂದೋ ದಗ್ಧಾನಾಕರ್ಣ್ಯ ಪಾಂಡವಾನ್ ಕುಂತೀಂಚ ಕುಲ್ಯಕರ್ಣೇ ಸಹ ರಾಮೋ ಯಯೌ ಕುರೂನ್ ಭೀಷ್ಮಂ ಕೃಪಂ ಸವಿದುರಂಗಾಂಧಾರೇಂದ್ರೋಣಮೇವ ಚ ತುಲ್ಯದುಃಖೌ ಚ ಸಂಗಮ್ಯಃ ಕಷ್ಟಮಿತಿ ಹೋಚತುಃ ಲಬ್ಧ್ವೈತದಂತರಂ ರಾಜನ್ ಶತಧನ್ವಾ ನಮೋಚತುಃ ಅಕ್ರೂರಕೃತವರ್ಮಾಣೋ ಮಣಿಃ ಕಸ್ಮಾನ್ನ ಗೃಹ್ಯತೆ ಯೋಸ್ಮಭ್ಯಂ ಸಂಪ್ರತಿಶ್ರುತ್ಯ ಕನ್ಯಾರತ್ನಂ ವಿಗರ್ಹ್ಯನಃ ಕೃಷ್ಣಾಯಾದಾನ್ನ ಸತ್ರಾಜಿತ್ ಕಸ್ಮಾದ್ ಭ್ರಾತರಮನ್ವಿಜಾತ್ ಏವಂ ಭಿನ್ನಮತಿಸ್ತಾಭ್ಯಾಂ ಸತ್ರಾಜಿತಮಸತ್ತಮಃ ಶಯಾನಮವಧೀಲ್ಲೋಭಾತ್ ಸಪಾಪಃ ಕ್ಷೀಣಜೀವಿತಃ ಸ್ತ್ರೀಣಾಂ ವಿಕ್ರೋಶಮಾನಾನಾಂ ಕ್ರಂದಂತೀನಾಮನಾಥವತ್ ಹತ್ವಾ ಪಶೂನ್ ಸೌನಿಕವನ್ಮಣಿಮಾದಾಯ ಜಗ್ಮಿವಾನ್ ಸತ್ಯಭಾಮಾ ಚ ಪಿತರಂ ಹತಂ ವೀಕ್ಷ್ಯ ಶುಚಾರ್ಪಿತಾ ವ್ಯಲಪತ್ತಾ ತತಾತೇತಿ ಹಾಹತಾಸ್ಮೀತಿ ಮುಹ್ಯತೆ ತೈಲದ್ರೋಣ್ಯಾಮೃತಂ ಪ್ರಾಸ್ಯ ಜಗಾಮ ಗಜಸಾಹ್ವಯಂ ಕೃಷ್ಣಾಯ ವಿದಿತಾರ್ಥಾಯ ತಪ್ತಾ ಚಕ್ಷೋ ಪಿತುರ್ವಧಂ ತದಾ ಕರ್ಣ್ಯೇಶ್ವರೋ ರಾಜನ್ನನುಸೃತ್ಯ ನೃಲೋಕತಾಂ ಅಹೋ ನಃ ಪರಮಂ ಕಷ್ಟಮಿತ್ಯಸ್ರಾಕ್ಷೌ ವಿಲೇಪತುಃ ಆಗತ್ಯ ಭಗವಾಂಸ್ತಸ್ಮಾತ್ ಸಭಾರ್ಯಃ ಸಾಗ್ರಜಃ ಪುರಂ ಶತಧನ್ವಾನಮಾರೇಭೆ ಹಂತುಂ ಹರ್ತುಂ ಮಣಿಂತತಃ ಸೋಪಿ ಕೃಷ್ಣೋದ್ಯಮಂ ಜ್ಞಾತ್ವಾ ಭೀತಃ ಪ್ರಾಣಪರೀಪ್ಸಯಾ ಸಾಹಾಯ್ಯೇ ಕೃತವರ್ಮಾಣ ಮಯಾ ಚ ತಸ ಚಾಬ್ರವೀತ್ ನಾಹಮೀಶ್ವರಯೋಃ ಕುರ್ಯಾಂ ಹೇಳನಂ ರಾಮಕೃಷ್ಣಯೋಃ ಕೋ ನು ಕ್ಷೇಮಾಯ ಕಲ್ಪೇತ ತಯೋರ್ವೃಜಿನಮಾಚರನ್ ಕಂಸಃ ಸಹಾನುಗೋಪೀತೋ ಯದ್ವೇಷಾತ್ಯಾಜಿತಃ ಶ್ರಿಯಾ ಜರಾಸಂಧಃ ಸಪ್ತದಶ ಸಂಯುಗಾನ್ ವಿರಥೋ ಗತಃ ಪ್ರತ್ಯಾಖ್ಯಾತಃ ಸ ಚಾಕ್ರೂರಂ ಪಾರ್ಷ್ಣಿಗ್ರಾಹಮಯಾಚತ ಸೋಪ್ಯಾಹ ಕೋ ವಿರುಧ್ಯೇತ ವಿದ್ವಾನೀಶ್ವರಯೋರ್ಬಲಂ ಯ ಇದಂ ಲೀಲಯಾ ವಿಶ್ವಂ ಸೃಜತ್ಯವತಿ ಹಂತಿ ಚ ಚೇಷ್ಟಾಂ ವಿಶ್ವಸೃಜೋ ಯಸ್ಯ ನ ವಿದುರ್ಮೋಹಿತಾ ಜಯಾ ಯಃ ಸಪ್ತಃ ಜನಃ ಶೈಲಮುತ್ಪಾಟ್ಯೈಕೇನ ಪಾಣಿನಾ ದಧಾರ ಲೀಲಯಾ ಬಾಲ ಉಚ್ಛಿಲೀಂಧ್ರಮಿವಾರ್ಭಗಃ ನಮಸ್ತಸ್ಮೈ ಭಗವತೆ ಕೃಷ್ಣಾಯಾದ್ಭುತಕರ್ಮಣೇ ಅನಂತಾಯಾದಿಭೂತಾಯ ಕೂಟಸ್ಥಾಯಾತ್ಮನೇ ನಮಃ ಪ್ರತ್ಯಾಖ್ಯಾತಃ ಸ ತೇನಾಪಿ ಶತಧನ್ವಾ ಮಹಾಮಣಿಂ ತಸ್ಮಿನ್ ಯಸ್ಯಾಶ್ವಮಾರುಹ್ಯ ಶತಯೋಜನಗಂಯಯೌ ಗರುಡಧ್ವಜಮಾರುಹ್ಯ ರಥಂ ರಾಮಜನಾರ್ದನೌ ಅನ್ವಜಾತಾಂ ಮಹಾವೇಗೈರಶ್ವೈರಾಜನ್ ಗುರುದ್ರುಹಂ ಮಿಥಿಲಾಯಾಮುಪವನೆ ವಿಸೃಜ್ಯ ಪತಿತಂ ಹಯಂ ಪದ್ಭ್ಯಾಮಧಾವತ್ಸಂತ್ರಸ್ತಃ ಕೃಷ್ಣೋऽಪ್ಯನ್ವದ್ರವದೃಶಾ ಪದಾತೇರ್ಭಗವಾಂಸ್ತಸ್ಯ ಪದಾತಿಸ್ತಿಗ್ಮನೇಮಿನಾ ಚಕ್ರೇಣ ಶಿರ ಉತ್ಕೃತ್ಯ ವಾಸಸೋ ವ್ಯಚಿನೋನ್ಮಣಿಂ ಅಲಬ್ಧಮಣಿರಾಗತ್ಯ ಕೃಷ್ಣ ಆಹಾಗ್ರಜಾಂತಿಕಂ ವೃಥಾ ಹತಃ ಶತಧನುರ್ಮಣಿಸ್ತತ್ರ ನ ವಿದ್ಯತೆ ತತ ಆಹ ಬಲೋ ನೂನಂ ಸಮಣಿಃ ಶತಧನ್ವನಾ ಕಸ್ಮಿಂಶ್ಚಿತ್ ಪುರುಷೇಣ್ಯಸ್ತಸ್ತಮನ್ವೇಷ ಪುರಂ ವ್ರಜ ಅಹಂ ವಿದೇಹಮಿಚ್ಛಾಮಿ ದ್ರಷ್ಟುಂ ಪ್ರಿಯತಮಂ ಮಮ ಇತ್ಯುಕ್ತ್ವಾ ಮಿಥಿಲಾಂ ರಾಜನ್ ವಿವೇಶ ಯದುನಂದನಃ ತನ್ ದೃಷ್ಟ್ವಾ ಸಹಸೋತ್ಥಾಯ ಮೈಥಿಲಃ ಪ್ರೀತಮಾನಸಃ ಅರ್ಹಯಾಮಾಸ ವಿಧಿವದರ್ಹಣೀಯಂ ಸಮರ್ಹಣೈಃ ಉವಾಸ ತಸ್ಯಾಂ ಕದಿಚಿನ್ಮಿಥಿಲಾಯಾಂ ಸಮಾವಿಭುಃ ಮಾನಿತಃ ಪ್ರೀತಿಯುಕ್ತೇನ ಜನಕೇನ ಮಹಾತ್ಮನಾ ತತೋ ಶಿಕ್ಷದ್ಗದಾಂ ಕಾಲೇ ಧಾರ್ತರಾಷ್ಟ್ರಸ್ಸು ಯೋಧನಃ
केशवो द्वारकामेत्यनिधनं शतधन्वनः अप्राप्तिञ्च मणेः प्राह प्रियायाः प्रियकृद्विभुः ततः स कारयामास क्रियाबन्धोर्हतस्य वै साकं सुहृद्भिर्भगवान् यायास्युः साम्पराजिकाः अक्रूरः कृतवर्मा च श्रुत्वा शतधनोर्वधम् व्यूषतुर्भयवित्रस्तौ द्वारकायाः प्रयोजकौ अक्रूरे प्रोषितेरिष्टान्यासन् वै द्वारकौकसा शारीरामानसास्तापा मुहुर्दैविकभौतिकाः इत्यङ्गोपदिशन्त्येके विस्मृत्य प्रागुदाहृतम् मुनिवासनिवासे किङ्घटेतारिष्टदर्शनम् देवे वर्षति काशीशस्वफल्कायागताय वै स्वसुताङ्गान्दिनीं प्रहदात्ततो वर्षत्स्म काशिषु तत्सुतस्तत्प्रभावोऽसावक्रूरो यत्र यत्रः देवोऽभिवर्षते तत्र नोपतापानमारिकाः इति वृद्धवचः श्रुत्वा नैतावदिह कारणम् इति मत्वा समानाय्य प्राहाक्रूरञ्जनार्दनः पूजयित्वाभिभाष्यैनं कथयित्वा प्रियाः कथाः विज्ञाताखिलचित्तज्ञस्मजमान उवाचः ननु दानपतेऽन्यस्तस्त्वय्यास्ते शतधन्वना स्यमन्तको मणिश्रीमान् विदितः पूर्वमेव नः सत्राजितो न पत्यत्वाद्गृह्णेयुर्दुहितुः सुताः दायन्निनीयापः पिण्डान् विमुच्यर्णञ्च शेषितम् तथापि दुर्धरस्त्वन्यैस्त्वय्यास्तां सुव्रते मणिः किन्तु मामग्रजः सम्यक् न प्रत्येति मणिं प्रति दर्शयस्व महाभागबन्धूनां शान्तिमावह अव्युच्छिन्नामखास्तेऽद्य वर्तन्ते रुक्मवेदयः एवं सामभिरालब्धस्वफल्कतनयो मणिम् आदाय वाससाच्छन्नं ददौ सूर्यसमप्रभम् स्यमन्तकं दर्शयित्वा ज्ञातिभ्यो रज आत्मनः विमृज्य मणिना भूयस्तस्मै प्रत्यर्पयत्प्रभुः यस्त्वेतद्भगवत ईश्वरस्य विष्णोर्वीर्याढ्यं वृजिनहरं सुमङ्गलं च आख्यानं पठति शृणोत्यनुस्मरेद्वा दुष्कीर्तिं दुरितमपोह्य याति शान्तिम् इति श्रीमद्भागवते महापुराणे पारमहंस्यां संहितायां दशमस्कन्धे उत्तरार्धे स्यमन्तकोपाख्याने 57तमोऽध्यायः सर्वत्र गोविन्दनामसङ्कीर्तनम् गोविन्द गोविन्द।